ನಮಸ್ತೆ. ನಮ್ಮ ಮನಸ್ಸಿನ ಶಕ್ತಿಯನ್ನ ಇನ್ನು ಜಾಸ್ತಿ ಬಳಸಿಕೊಳ್ಬೇಕು ಅಂತ ಬಹಳ ಜನ ತುಂಬಾ ಸಾರಿ ಪ್ರಯತ್ನ ಮಾಡಿ ಬಿಟ್ಬಿಟ್ಟಿರ್ತಾರೆ. ಆಮೇಲೆ ಪ್ರಾಯಶಃ ಇದೆಲ್ಲ ಸುಳ್ಳು. ನಮ್ಮ ಹತ್ರ ಇಂಥದ್ದೆಲ್ಲ ಎಕ್ಸ್ಟ್ರಾ, ಅಂದ್ರೆ ನಮ್ಗೇನ್ ದೇವ್ರು ಕೊಟ್ಟಿದ್ದಾನೆ ಅದಕ್ಕಿಂತ ಇನ್ನು ಜಾಸ್ತಿ ಶಕ್ತಿ ಅಂತ ಏನ್ ಶಕ್ತಿ ಇಲ್ಲ ನಮ್ಮ ಹತ್ರ ಅಂತ ಹೇಳಿ ಇಷ್ಟೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಈ ತರಹ ಸಬ್ ಕಾನ್ಸಿಯಸ್ ಮೈಂಡ್ ಪವರು, ಲಾ ಆಫ್ ಅಟ್ರಾಕ್ಷನ್, ನಂಬಿಕೆಯ ಪವರು, ಆತ್ಮಶಕ್ತಿ, ಇಂಥದ್ದೆಲ್ಲ ಸುಮ್ಮನೆ ಬರೀ ಒಂದಿಷ್ಟು ಮಾತಿಗೋಸ್ಕರ ಹೇಳ್ತಾರೆ. ಅಂಥದ್ದೇನು ವಾಸ್ತವಿಕವಾಗಿ ಇಲ್ವೇ ಇಲ್ಲ ಅಂತ ಅಂದುಕೊಳ್ಳುವವರೇ ಬಹಳ ಜಾಸ್ತಿ ಜನ ಅಂತ ನನಗನ್ಸೋದು. ಯಾಕಂದ್ರೆ ಆ ಬಹಳ ಜನ ನನ್ನ ಜೊತೆಗೆ ಇದನ್ನ ಶೇರ್ ಮಾಡ್ತಾರೆ ಕೂಡ. ನಾನು ಬಹಳ ದಿವಸ ಟ್ರೈ ಮಾಡಿದ್ದೀನಿ, ಆದ್ರೂ ನಾನು ಮೊದಲು ಇದ್ದಂಗೆ ಇದ್ದೀನಿ, ಏನು ಚೇಂಜ್ ಆಗಲಿಲ್ಲ ಅಂತ ಹೇಳ್ತಾರೆ ತುಂಬಾ ಜನ. ನಮಗೂ ಆ ತರಹದ ಒಂದು ಕೆಟಗರಿಯಲ್ಲಿ ನಾವು ಇದ್ರೆ ಬಹುಶಃ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಬಹುದು ಅಂತ ಅನ್ಕೊಳ್ತೀನಿ. ನಾವು ಏನಾದ್ರೂ ಚೇಂಜ್ ಆಗಬೇಕು ಅಂತ ಅಪೇಕ್ಷೆ ಪಡುವಾಗ, ಅಪೇಕ್ಷೆ ಪಟ್ಟ ಮೇಲೆ ನಾವು ಅದಕ್ಕೋಸ್ಕರ ಏನಾದ್ರು ಸಾಧನೆಯನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ, ಯಾವ್ದಾದ್ರು ಪ್ರಾರ್ಥನೆ ಮಾಡೋದಾಗ್ಲಿ, ಧ್ಯಾನ ಮಾಡೋದಾಗ್ಲಿ, ಅಥವಾ ಸಂಕಲ್ಪಗಳು ಅಫರ್ಮೇಶನ್ಸ್ ಹೇಳ್ಕೊಳ್ಳೋದಾಗ್ಲಿ, ವಿಜುವಲೈಸೇಷನ್ ಆಗ್ಲಿ, ಯಾವ್ದನ್ನಾದ್ರೂ ಮಾಡೋಣ. ಆದ್ರೆ ಮಾಡುವಾಗ ಬಹಳ ಮುಖ್ಯವಾಗಿ ನಾವು ನೆನಪಿಟ್ಕೋಬೇಕಾಗಿದ್ದು ಒಂದು ಮುಖ್ಯವಾದ ಸಂಗತಿ ಏನಂದ್ರೆ, ನಾವು ಈ ಸ್ಥಿತಿಗೆ, ಅಂದ್ರೆ ಇವಾಗ ಪ್ರೆಸೆಂಟ್ ಯಾವ ಸ್ಥಿತಿಲಿ ಇದ್ದೀವಿ, ಈ ಸ್ಥಿತಿ ನಮಗೆ ದೇವರು ಕೊಟ್ಟಿದ್ದಲ್ಲ, ಅಥವಾ ನಮ್ಮ ತಂದೆ ತಾಯಿಯವರು, ನಮ್ಮ ಪರಿಸರದವರು ಕೊಟ್ಟಿದ್ದಲ್ಲ. ಅದೆಲ್ಲ ಹೇಳ್ಬಹುದು ಮೇಲ್ನೋಟಕ್ಕೆ, ಹೇಗೆ ಪರಿಸರ ಇದೆ ಹಾಗೆ ನಾವು ಪ್ರಭಾವಗೊಂಡ್ವಿ ಅಂತ ಸತ್ಯ ಇರಬಹುದು ಮೇಲ್ನೋಟಕ್ಕೆ. ಆದ್ರೆ ಇನ್ನು ಒಳಗಿನಿಂದ ಪರಿಶೀಲನೆ ಮಾಡಿದ್ರೆ ಎಲ್ಲದೂ ಕೂಡ ನಾವು ಇಲ್ಲಿಯವರೆಗೆ ಯಾವ ತರ ಯೋಚನೆಗಳನ್ನ ಮಾಡಿಕೊಂಡು ಬಂದಿದ್ದೀವಿ ಅದರದ್ದು ಒಂದು ರಾಶಿ ಮೊತ್ತ ಅಲ್ವಾ. ಅಂದ್ರೆ ನೀನ್ ಯಾರು ಅಂತ ಕೇಳಿದ್ರೆ ನಿಜವಾಗಿ ಏನ್ ಹೇಳಬೇಕು ಅಂತಂದ್ರೆ, ನಾನು ಇಲ್ಲಿವರೆಗೆ ಏನೆಲ್ಲ ಯೋಚನೆಗಳನ್ನ ಮಾಡ್ಕೊಂಡು ಬಂದಿದ್ದೀನಲ್ಲ ಅದರ ಮೊತ್ತ ಅಂತ. ಅಂದ್ರೆ ಇಲ್ಲಿವರೆಗೆ ಎಷ್ಟೋ ವರ್ಷಗಳಿಂದ ನಾನು ಬಹಳಷ್ಟು ನಕಾರಾತ್ಮಕ ಯೋಚನೆಗಳನ್ನ ಮಾಡಿಕೊಂಡು ಬಂದ್ಬಿಟ್ಟಿರ್ತೀವಿ ಅಲ್ವಾ. ಯಾವಾಗಾದ್ರೂ ನಾವು ಬದಲಾಗಬೇಕು, ಚೇಂಜ್ ಆಗ್ಬೇಕು ಅಂದ್ರೆ ಅದರ ಅರ್ಥ ಏನು, ಇವಾಗ ನಾವು ಹೇಗಿದ್ದೀವಿ ಅದು ಪೂರ್ತಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ. ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ನಕಾರಾತ್ಮಕವಾದಂತಹ ಪರಿಣಾಮಗಳು ಜೀವನದಲ್ಲಿ ಬರ್ತಾ ಇದೆ. ಅಂದ್ರೆ ಅನಾರೋಗ್ಯ, ಜಗಳ, ಇಂಥದ್ದು ಬೇರೆ ಬೇರೆ ಸಮಸ್ಯೆಗಳು. ಅಂದ್ರೆ ನನ್ನ ಲೈಫಲ್ಲಿ ಸಮಸ್ಯೆಗಳು ಜಾಸ್ತಿ ಬರ್ತಾ ಇದೆ ಅಂದ್ರೆ ಸಮಸ್ಯೆಗಳನ್ನ ನಾನು ಆಕರ್ಷಣೆ ಮಾಡ್ತಿದ್ದೀನಿ, ಅಂದ್ರೆ ಮನಸ್ಸಿನ ಶಕ್ತಿಯಿಂದ. ಆ ತರಹ ನನ್ನ ಮನಸ್ಸನ್ನ, ನನ್ನ ವ್ಯಕ್ತಿತ್ವವನ್ನ ಎಲ್ಲಿಂದ ರೆಡಿ ಮಾಡ್ಕೊಂಡು ಬಂದೆ ಅಂದ್ರೆ, ಎಷ್ಟೋ ದಿವಸಗಳಿಂದ ಅಭ್ಯಾಸವಾಗಿ ಬಂದಿದೆ. ಇದು ಪುನರಾವರ್ತನೆ ಮಾಡಿ 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 ನಕಾರಾತ್ಮಕ ಯೋಚನೆ, ಭಾವನೆ, ಚಿಂತನೆಗಳನ್ನ ಅದರದ್ದು ದೊಡ್ಡ ಸಂಗ್ರಹವಾಗಿ ಕೂತ್ಕೊಂಡಿರ್ತೀವಿ ಈಗ. ಆದ್ರಿಂದ ಇದು ನಾನು ನೆನಪಿಟ್ಕೋಬೇಕಾಗಿದ್ದು, ನಾನು ಬದಲಾಗೋದು ಅನ್ನೋದು ಚಿಟಿಕೆ ಹೊಡೆಯುವ ತರಹದ್ದಲ್ಲ ಅದು. ಯಾಕೆ ಅಂದ್ರೆ ಎಷ್ಟು ದಿವಸಗಳಿಂದ ಸಂಗ್ರಹವಾದ ನಕಾರಾತ್ಮಕತೆಯ ಜಾಗದಲ್ಲಿ ಇವಾಗ ಪಾಸಿಟಿವ್ ಆಗಿದ್ದ ಒಂದು ವ್ಯಕ್ತಿತ್ವ ಡೆವಲಪ್ ಆಗ್ಬೇಕಾಗಿದೆ ಅಂತ. ಇದನ್ನ ಯಾಕೆ ನೆನಪಿಟ್ಕೋಬೇಕು ಅಂತಂದ್ರೆ, ಎಷ್ಟು ಲಾಂಗ್ ಟರ್ಮ್ ವರೆಗೆ ನಾನು ಎಷ್ಟು ದಿವಸಗಳಿಂದ ನೆಗೆಟಿವ್ ಎಫೆಕ್ಟ್ ಅನ್ನ ಪಡ್ಕೊಂಡು ಬಂದಿದ್ದೀನಲ್ಲ, ಅಷ್ಟು ಸ್ಟ್ರಾಂಗ್ ಆಗಿ, ಅಷ್ಟು ಆಳವಾಗಿ ಅದು ನಮ್ಮ ಒಳಗಡೆಗೆ ರೂಢಿಯಾಗಿ ಗಟ್ಟಿಯಾಗಿ ಬೇರೂರಿ ಕುತ್ಕೊಂಡಿರುತ್ತೆ. ಅದಕ್ಕೆ ಹೇಳ್ತಾರೆ, ಯಾವುದಾದರೂ ಒಂದು ಬದಲಾವಣೆ ಬರಬೇಕು ಅಂದ್ರೆ ಮುಖ್ಯವಾದಂತಹ ಸ್ಥಿತಿಗಳು ಏನಪ್ಪಾ ಅಂದ್ರೆ, ಸ್ಟೆಪ್ಸ್ ಏನಪ್ಪಾ ಅಂದ್ರೆ, ಶ್ರವಣ, ಮನನ, ನಿಧಿಧ್ಯಾಸನ ಅಂತ ಕರೀತಾರೆ. ಮೊದಲು ನಿಮಗೆ ಯಾರಿಂದ ನಂಬಿಕೆ ಆಗುತ್ತೋ ಅಂತ ಕಡೆಯಿಂದ ಕೇಳಬೇಕು, ಇದಪ್ಪ ಸತ್ಯ ಜೀವನದಲ್ಲಿ ಅಂತ. ಅಂದ್ರೆ ಏನು, ನಿನ್ನಲ್ಲಿ ಅಪಾರವಾದ ಶಕ್ತಿ ಇದೆ. ನೀನು ನಿನ್ನ ಜೀವನದ ಸಮಸ್ಯೆಗಳು ಏನಿದೆಯೋ ಅದನ್ನೆಲ್ಲ ಮೀರಿ ಮುಂದೆ ಹೋಗುವಷ್ಟು ನಿನಗೆ ಶಕ್ತಿ ಇದೆ. ಯಾಕಂದ್ರೆ ನೀನು ಭಗವಂತನ ಒಂದು ಅಂಶ. ನಿನ್ನ ಮನಸ್ಸು ಅಷ್ಟೊಂದು ಪವರ್ಫುಲ್ ಆಗಿದೆ. ನಿನ್ನ ಮನಸ್ಸಿನ ಶಕ್ತಿಯಿಂದ ನೀನು ಏನು ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆ ಎನ್ನುವ ಸತ್ಯವನ್ನ ಮೊದಲು ಕೇಳಬೇಕು. ಕೇಳಿದ ತಕ್ಷಣ ಅದು ಮನಸ್ಸಿಗೆ ಒಂದ್ ಸಾರಿ ನಮಗೆ ಹಿಡಿಸುತ್ತೆ. ಹೌದು, ಹೌದಿರಬಹುದು, ಬಹುಶಃ ನಾನೇ ತಪ್ಪು ತಿಳ್ಕೊಂಡಿದ್ದೇನೇನೋ, ನನ್ನಲ್ಲಿ ಇನ್ನೂ ಜಾಸ್ತಿ ಶಕ್ತಿ ಇರಬಹುದೇನೋ ಅಂತ ಅನ್ಸುತ್ತೆ. ಅನ್ನಿಸಿದ ಆ ವಾಕ್ಯ ಅಥವಾ ನಂಬಿಕೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಹೊರಟು ಹೋಗುತ್ತೆ. ಅದಕ್ಕೆ ಶ್ರವಣ ಆದ್ಮೇಲೆ ಎರಡನೇದು ಏನು ಬರುತ್ತೆ, ಮನನ ಅಂತ ಬರುತ್ತೆ. ಮನನ ಅಂದ್ರೆ ನೀವು ಏನ್ ಕೇಳಿದ್ದೀರಿ ಅದನ್ನ ಪುನಃ 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 ರಿಪೀಟ್ ಮಾಡ್ತಾ ಇರ್ಬೇಕು ಮನಸ್ಸು ಒಳಗಡೆಗೇನೇನೆ. ಅದು ಹೌದಿರಬಹುದಾ, ಏನಿರಬಹುದು, ಅದನ್ನ ಮಥಿಸಿ ನೋಡ್ಬೇಕು. ಹಾಗಾದ್ರೆ ನಾನು ಇಲ್ಲಿವರೆಗೆ ಬಹಳಷ್ಟು ಸಾರಿ ಏನೆಲ್ಲ ಸೋಲನ್ನ ಕಂಡಿದ್ದೀನಿ ಲೈಫಲ್ಲಿ, ಹೌದಲ್ವಾ. ಸೋಲನ್ನ ಕಾಣುವಾಗೆಲ್ಲ ನನ್ನ ಒಳಗಡೆಗೆ ಸೋಲಾಗಬಹುದೇನೋ ಅನ್ನುವ ಭಯ ಇತ್ತು.
ಅಥವಾ ಕೆಲವೊಂದ್ಸಾರಿ ಆ ತರ ಭಯ ಇಲ್ಲದೆ ಇದ್ರೂ ಸೋಲು ಬಂದಾಗಲೂ ಕೂಡ ಪ್ರಾಯಶಃ ಇನ್ನು ನನ್ನ ಮನಸ್ಸಿಗೆ ಗೊತ್ತಾಗದಷ್ಟು ಆಳದಲ್ಲಿ ಭಯದ ಒಂದು ಛಾಯೆ ಇತ್ತೇನೋ, ಹೆದರಿಕೆ ನಕಾರಾತ್ಮಕತೆ ಇತ್ತೇನೋ, ಅದರಿಂದನೇ ಸೋಲ್ ಬಂತೇನೋ, ಈ ತರಹ ಇದಕ್ಕೆ ಮನನ ಅಂತ ಕರೀತಾರೆ. ಏನು ಕೇಳಿದ್ದೀವಲ್ಲಿ ಅದನ್ನ ನಾವೇನ್ ಮಾಡ್ಬೇಕೋ ಪುನಃ ಪುನಃ ಅದ್ರ ಬಗ್ಗೆ ತರ್ಕ ಮಾಡ್ಬೇಕು, ಚಿಂತನೆ ಮಾಡ್ಬೇಕು. ಅದಕ್ಕೆ ಮನನ ಅಂತ ಕರೀತಾರೆ. ಶ್ರವಣ ಮನನ ಆದ್ಮೇಲೆ ನಿಧಿಧ್ಯಾಸನ ಅಂತ ಬರುತ್ತೆ. ನಿಧಿಧ್ಯಾಸನ ಅಂದ್ರೆ ಹೌದು, ಹಾಗಾದ್ರೆ ನನ್ನಲ್ಲಿ ಅಪಾರವಾದ ಶಕ್ತಿ ಇದೆ, ನಾನು ನಿಜವಾಗ್ಲೂ ತುಂಬಾ ಶಕ್ತಿವಂತ, ನನ್ನ ಮನಸ್ಸು ಪವರ್ಫುಲ್ ಆಗಿದೆ, ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ, ಮತ್ತೆ ನಾನು ಏನ್ ಯೋಚನೆ ಮಾಡಿದ್ರೆ ಅದು ನನ್ನ ಜೀವನದಲ್ಲಿ ಸೃಷ್ಟಿಯಾಗತ್ತೆ ಅನ್ನುವುದನ್ನ ನಿಧಿಧ್ಯಾಸನ ಅಂದ್ರೆ ಧ್ಯಾನವಾದ ತರಹ ತೆಗೆದುಕೊಳ್ಬೇಕು. ಜೀವನದ ಎಲ್ಲ ಹಂತದಲ್ಲಿ ನಿಮ್ಮ ಇಡೀ ದಿವಸದ ಚಟುವಟಿಕೆಗಳು ಏನಿರುತ್ತೆ ಅಲ್ಲೆಲ್ಲ ಕಡೆಗೆ ಇದು ನಿಮ್ಮಲ್ಲಿ ತನ್ನಷ್ಟಕ್ಕೆ ತಾನೇ ನಡೆಯುವ ತರಹ ಆಗಬೇಕು. ನಿಧಿಧ್ಯಾಸನ ಅಂದ್ರೆ ಅದರ ಮೇಲೆ ಏಕಾಗ್ರತೆಯಿಂದ ಫೋಕಸ್ ಮಾಡಬೇಕು. ಅಂದ್ರೆ ಇದು ಬಹಳ ದಿವಸಗಳ ಹೊರಗೆ ಹಿಡಿಯುವ ಕೆಲಸ ಅನ್ನೋದು ಬಹಳ ಇಂಪಾರ್ಟೆಂಟ್, ನಾನು ಹೈಲೈಟ್ ಮಾಡಬೇಕಾಗಿದ್ದು. ಶ್ರವಣ ಮನನ ನಿಧಿಧ್ಯಾಸನ ಅನ್ನೋದು 1, 2, 3 ದಿವಸಗಳಲ್ಲಿ ಆಗುವಂತಹದ್ದಲ್ಲ ಅಂತ. ಆದ್ರೆ ಆದ್ರೆ ಇದು ಬಹಳ ಜಾಸ್ತಿ ಪವರ್ಫುಲ್ ಆಗಿದ್ದು ಹೊರಗಡೆಯಲ್ಲಿ ನಾವು ಕೆಲಸ ಮಾಡಿ ಶ್ರಮಪಟ್ಟು ಎಷ್ಟೋ ವರ್ಷಗಳ ನಂತರ ಏನೋ ಸಕ್ಸಸ್ ಆಗುವುದರ ಬದಲಿಗೆ ಹೊರಗಡೆ ಏನ್ ಕೆಲಸ ಮಾಡ್ಬೇಕು ಅದನ್ನು ಮಾಡ್ತಾ, ಹೊರಗಡೆ ಅಂದ್ರೆ ನಮ್ಮ ಜೀವನದಲ್ಲಿ ಒಳಗಡೆನಲ್ಲಿ ಏನ್ ಕೆಲಸ ಮಾಡ್ಬೇಕು ಅದನ್ನು ಮಾಡಿದ್ರೆ, ಅಂದ್ರೆ ಈ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಿದ್ರೆ ಹೊರಗಡೆ ನಾವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀವಲ್ಲ ಆ ಕೆಲಸದ ಪರಿಣಾಮ ಇನ್ನಷ್ಟು ಜಾಸ್ತಿ ಬರುತ್ತೆ. ಇಲ್ಲದೆ ಇದ್ರೆ ಒಳಗಡೆಗೆ ಬರೀ ನಕಾರಾತ್ಮಕ ಚಿಂತನೆ ಭಾವನೆ ಇಟ್ಕೊಂಡ್ಬಿಟ್ಟು ಹೊರಗಡೆಗೆ ಎಷ್ಟೆಲ್ಲ ಕಷ್ಟಪಟ್ಟರು ಇನ್ನೂ ಕಮ್ಮಿ ರಿಸಲ್ಟ್ಸ್ ಬರೋದಕ್ಕೆ ಶುರುವಾಗತ್ತೆ. ಅದಕ್ಕೆ ನಾವು ಪಾಸಿಟಿವ್ ಆಗಿದ್ದು ಶ್ರವಣ ಮನನ ನಿಧಿಧ್ಯಾಸನಕ್ಕೆ ಹೆಚ್ಚು ಹೆಚ್ಚು ಗಮನ ಕೊಡದೇ ಇದ್ರೆ ನ್ಯಾಚುರಲ್ ಆಗಿ ಒಳಗಡೆಗೆ ಏನ್ ನಡೀತಾ ಇರುತ್ತೆ ಅಂದ್ರೆ ನೆಗೆಟಿವ್ ಮನನ ನಿಧಿಧ್ಯಾಸನ ನಡೀತಿರುತ್ತೆ, ನೆಗೆಟಿವ್ ಶ್ರವಣನು ಕೂಡ ನಡೀತಾ ಇರುತ್ತೆ. ಅಂದ್ರೆ ನಿಮಗೆ ಗೊತ್ತಿಲ್ಲದೆ ಇದ್ರೆ ನಮ್ಮ ಪವರ್, ನಮ್ಮ ಯೋಚನೆ, ನಮ್ಮ ಮಾತುಗಳು ನಮ್ಗೆ ಶಕ್ತಿ ಕೊಡುತ್ತೆ ಅನ್ನೋದು ಗೊತ್ತಿಲ್ಲದೆ ಇದ್ರೆ ಕಂಡವ್ರ ಕಡೆಯಿಂದ ಕಂಡ ಮಾತುಗಳನ್ನೆಲ್ಲ ಕೇಳ್ತಾ, ಎಸ್ಪೆಷಲಿ ನಕಾರಾತ್ಮಕವಾಗಿದ್ದು ಪ್ರಪಂಚ ಹಾಳಾಗೋಗ್ತಿದೆ, ಇಲ್ಲೇನು ಉದ್ಧಾರ ಆಗಕ್ಕೆ ಆಗೋದಿಲ್ಲ, ಇಂಥ ಮಾತುಗಳನ್ನು ಮತ್ತೆ ಬೇರೆಯವರು ಹೇಳಿಕೊಳ್ಳುವ ಅವರ ಸಮಸ್ಯೆಗಳನ್ನ ಕೇಳಿ 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 ನಿಮ್ಮ ಮನಸ್ಸು ಶ್ರವಣದ ನಂತರ ಅಂದ್ರೆ ಅದನ್ನು ಕೇಳಿದ ನಂತರ ಅದನ್ನೇ ಮನನ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಇವ್ರಿಗೆ ಈ ತರ ಕಷ್ಟ ಬಂತಂತೆ, ಅವ್ರಿಗೆ ಆ ತರ ಪ್ರಾಬ್ಲಮ್ ಆಯ್ತಂತೆ ಅಂತ ಎಲ್ಲ ಪ್ರಾಬ್ಲಮ್ಗಳನ್ನ ತಲೆ ಒಳಗೆ ಇಟ್ಕೊಂಡು ಮನನ ಮಾಡುತ್ತೆ. ಆಮೇಲೆ ಅದ್ರ ಬಗ್ಗೆನೇ ನಿಧಿಧ್ಯಾಸನ ತಾನಾಗಿ ಆಗತ್ತೆ. ಯಾಕೆಂದ್ರೆ ನೀವೆಷ್ಟು ಪ್ರೇಮದಿಂದ ಮನನ ಮಾಡ್ತೀರಲ್ಲ ಅಷ್ಟು ಅದ್ರ ಜೊತೆಗೆ ಅಟ್ರಾಕ್ಟ್ ಆಗ್ತೀರಿ. ಪ್ರೇಮದಿಂದ ಅಂದ್ರೆ ನಾನು ಹೇಳೋದು ಪ್ರೀತಿಯಿಂದ ಇನ್ವಾಲ್ವ್ ಆಗ್ಬಿಟ್ಟು ಅಂತ. ಈಗ ಯಾರೋ ಒಬ್ರು ಏನೋ ಅವ್ರ ದೊಡ್ಡ ಕಷ್ಟ ಹೇಳ್ಕೊಂಡ್ರೆ ಆ ಕಷ್ಟದ ಬಗ್ಗೆ ನೀವು ತುಂಬಾ ಜಾಸ್ತಿ ಇನ್ವಾಲ್ವ್ ಆದ್ರೆ ಮಾನಸಿಕವಾಗಿ, ಅಂದ್ರೆ ಅದರ ಭಾವನಾತ್ಮಕವಾಗಿ ನೀವು ಅದ್ರ ಜೊತೆಗೆ ಸೇರ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಆಗಿ ಅದು ನಿಧಿಧ್ಯಾಸನಕ್ಕೆ ಹೊರಟೋಗುತ್ತೆ. ನಿಧಿಧ್ಯಾಸನಕ್ಕೆ ಅಂದ್ರೆ ಪದೇ 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 ಅದೇ ಯೋಚನೆ ಆಗ್ತಿರುತ್ತೆ. ಈಗ ಯಾವುದೋ ಒಂದು ಸಾವನ್ನ ನೋಡ್ಕೊಂಡ್ ಬಂದ್ರೆ ಅಲ್ಲೆಲ್ಲ ಸ್ವಲ್ಪ ಅಕಾಲಿಕ ಮರಣ, ಎಲ್ರು ತುಂಬಾ ದುಃಖ ಪಡ್ತಾ ಇದ್ರು, ಆ ದುಃಖವನ್ನೆಲ್ಲ ನೋಡ್ಕೊಂಡು ಬಂದ್ರೆ ನೀವು ಅಲ್ಲಿ ಹೋಗಿ ಅದು ಶ್ರವಣದ ತರಹ ಅಲ್ಲಿ ಹೋಗಿ ನೋಡಿದ್ರಿ, ಅದನ್ನೆಲ್ಲ ಕೇಳಿದ್ರಿ, ಹೆಂಗ್ ಸತ್ರು ಏನ್ ಕತೆ ಅದೆಲ್ಲ ಕೇಳಿದ್ರಿ. ಆಮೇಲೆ ನಿಧಾನಕ್ಕೆ ನೀವು ಅಲ್ಲಿ ಮನನ ಮತ್ತೆ ಮನೆಗೆ ಬಂದ ಮೇಲೂ ಕೂಡ ಮನನವಾಗತ್ತೆ. ಅಂದ್ರೆ ಅದನ್ನೇ ನೆನಪು ಮಾಡ್ಕೊಂತಿರ್ತೀರಿ. ಆದ್ರೆ ಅಲ್ಲಿಯ ದುಃಖ, ಒತ್ತಡದ ಆವೇಗ ನಿಮ್ಮ ಮೇಲೆ ಮಾಡಿದ ಪ್ರಭಾವ ಇದೆಯಲ್ಲ ಅದು ನಿಮ್ಮನ್ನ ನಿಧಿಧ್ಯಾಸನಕ್ಕೆ ಹಚ್ಚುತ್ತೆ. ನೀವು ಏನ್ ಕೆಲಸ ಮಾಡ್ಬೇಕಂದ್ರೆ, ಏನ್ ಮಾತಾಡ್ಬೇಕಂದ್ರೆ, ಏನ್ ನೋಡ್ಬೇಕಂದ್ರು ಆ ತಿರ್ಗಾ ಚಕ್ ಅಂತ ಆ ಶವವೇ ನಿಮ್ಮ ಮುಂದೆ ಬಂದ್ಬಿಡುತ್ತೆ. ಇದನ್ನ ನೀವು ಬಹಳಷ್ಟು ಸಾರಿ ಅನುಭವಿಸಿರಬಹುದು. ಯಾಕೆಂದ್ರೆ ನಿಧಿಧ್ಯಾಸನ ಭಾವನೆಗಳಿಂದ ಆಗತ್ತೆ. ಭಾವನೆಗಳು ಅಂದ್ರೆ ದುಃಖದ ಒತ್ತಡ, ಸಾವಿನ ಮನೆಗೆ ಹೋಗಿದ್ರೆ ದುಃಖ ಅಲ್ವಾ, ಆ ದುಃಖದ ಒತ್ತಡದಿಂದ ತಾನಾಗಿ ನಿಧಿಧ್ಯಾಸನವಾಗೋದಕ್ಕೆ ಶುರುವಾಗತ್ತೆ. ಅದಕ್ಕೆ ನಾವು ನಿಜವಾಗ್ಲೂ ಚೇಂಜ್ ಆಗ್ಬೇಕಂದ್ರೆ ಏನ್ ಗೊತ್ತಿರ್ಬೇಕು ಅಂದ್ರೆ ನಮ್ಮ ಬದುಕಿನಲ್ಲಿ ಧನಾತ್ಮಕ ಶ್ರವಣ ಮನನ ನಿಧಿಧ್ಯಾಸನ 3 ಆಗ್ಬೇಕು ಅಂತ. ಶ್ರವಣ ಅಂದ್ರೆ ನೀವು ಓದುವುದು, ಕೇಳುವುದು, ನೋಡುವುದು ಅದೆಲ್ಲ ಮಾಡ್ತೀರಿ, ಅದ್ರ ಜೊತೆಗೆ ಪುನಃ ಅದನ್ನ ಪುನರಾವರ್ತನೆ ಮಾಡ್ಬೇಕು. ಮತ್ತೆ ಇನ್ನೊಂದೇನೋ ನಿಧಿಧ್ಯಾಸನವಾಗ್ಬೇಕು. ಅದಕ್ಕೆ ನಾನು ಹೇಳೋದು ಅತ್ಯಂತ ಸುಲಭವಾದ ದಾರಿ ಬದಲಾವಣೆ ಆಗಲಿಕ್ಕೆ ನಾವು ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರೇ ಕಷ್ಟಪಟ್ಟು ಒದ್ದಾಡಿಕೊಂಡು ಎಷ್ಟು ದಿವಸ ಆದ್ರೂ ಏನು ಬದಲಾವಣೆ ಕಾಣದೆ ನಿರಾಶೆಗೊಂಡ್ಬಿಟ್ಟು ಇದೆಲ್ಲ ಆಗುವಂತಹದ್ದಲ್ಲ, ಇದೆಲ್ಲ ಸುಳ್ಳು ಬೊಗಳೆ ಅಂತ ಹೇಳಿ
ವಾಪಸ್ ಬರುವುದರ ಬದಲಿಗೆ ಎಲ್ಲಿ ನಿಜವಾಗಿಯೂ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯತೆ ಇದೆಯೋ ಅಂತಹದ್ದೊಂದು ಪರಿವಾರದಲ್ಲಿ ಸೇರ್ಕೋಬೇಕು. ಪರಿವಾರ ಅಂದ್ರೆ ಒಂದು ಕಮ್ಯುನಿಟಿ, 100 ಜನ 1000 ಜನ ಸೇರಿ ನಾವು ಧನಾತ್ಮಕ ಯೋಚನೆಗಳನ್ನ ಮಾಡುವುದಕ್ಕೆ, ಧನಾತ್ಮಕ ಯೋಚನೆಗಳನ್ನ ನಮ್ಮಲ್ಲಿ ಬೆಳೆಸಿಕೊಳ್ಳಲಿಕ್ಕೆ, ಧನಾತ್ಮಕ ವ್ಯಕ್ತಿಯಾಗಿ ಪರಿವರ್ತನೆಯಾಗಲಿಕ್ಕೋಸ್ಕರ ಬದ್ಧರಾದ ಒಂದು 1000 ಜನರ ಟೀಮ್ನಲ್ಲಿ ಸೇರ್ಕೊಂಡ್ರೆ ಅಂತಹ ವೈಬ್ರೇಷನ್ ಅಂತ ಕರೆಯೋಣ ಅಲ್ವಾ, ಅಂತಹ ಅಲೆಗಳು ಅಂದ್ರೆ ನಿಮ್ಮ ಮನಸ್ಸಿನ ಅಲೆಗಳು ಬೇರೆಯವರ ಅಲೆಗಳ ಜೊತೆಗೆ ಸಿಂಕ್ರನೈಸ್ ಆಗಿಬಿಟ್ಟು ನಿಮ್ಮನ್ನ ಸುಲಭವಾಗಿ ಅಪ್ಗ್ರೇಡ್ ಮಾಡೋದಕ್ಕೆ ಶುರು ಮಾಡತ್ತೆ. ಅದು ಹಾಗೇನೇನೆ, ನಾವು ಯಾವ ಟೀಮ್ನಲ್ಲಿ ಇರ್ತೀವಿ ಆ ಟೀಮ್ನ ಎನರ್ಜಿ ನಮ್ಮನ್ನ ಮುಂದೆ ಮುಂದೆ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಒಬ್ಬಂಟಿಯಾಗಿ ಒದ್ದಾಡುವುದು ಬಹಳ ಕಷ್ಟ, 1000 ಜನರ ಜೊತೆಗೆ ಇರೋದು ಬಹಳ ಒಳ್ಳೆಯದು. ಯಾಕೆ ಹೇಳಿದೆ ಅಂದ್ರೆ ನೀವು ಇದನ್ನ ಸ್ವತಃ ಅನುಭವ ಮಾಡಬಹುದು ಕೂಡ. ಸರ್ವ ಸಮೃದ್ಧಿ ಯೋಗ ನಿದ್ರಾ ಪರಿವಾರ ಅಂತ ನಮ್ಮ ಯೋಗ ನಿದ್ರೆ ಮತ್ತೆ ಬೇರೆ ಸಾಧನೆಗಳ ಮೂಲಕ ವ್ಯಕ್ತಿತ್ವವನ್ನ ಟೋಟಲ್ ಆಗಿ ಬದಲು ಮಾಡ್ಕೊಳ್ಳಿಕ್ಕೋಸ್ಕರನೇ ಬದ್ಧರಾದ ಒಂದು ದೊಡ್ಡ ಪರಿವಾರ ಇದೆ. ನೀವು ಆ ಪರಿವಾರದ ಜೊತೆಗೆ ಸೇರ್ಕೊಂಡ್ರೆ ನೀವು ಕೂಡ ಅತ್ಯಂತ ಸುಲಭವಾಗಿ ಅದರ ಜೊತೆಗೆ ಹೋಗ್ಬಿಡ್ತೀರಿ. ನೀವು ಎಲ್ಲಿಂದ ಶುರು ಮಾಡಬಹುದು ಗೊತ್ತಾ? ನನ್ನ 3 ದಿವಸದ ಉಚಿತವಾದ ಯೋಗ ನಿದ್ರಾಭ್ಯಾಸ ಕಾರ್ಯಾಗಾರ ಇರುತ್ತೆ. ಯೋಗ ನಿದ್ರಾಭ್ಯಾಸ ಕಾರ್ಯಾಗಾರ ಇದೆಯಲ್ಲ, ತುಂಬಾ ಸುಲಭವಾಗಿ ನಮ್ಮನ್ನ ನಾವು ಬದಲು ಮಾಡ್ಕೊಳ್ಳಲಿಕ್ಕೆ ದಾರಿ ಯೋಗ ನಿದ್ರೇನೆ. ಹಾಗೆ ಯೋಗ ನಿದ್ರೆ ಅಂದ್ರೆ ಶ್ರಮವಿಲ್ಲದೆ ಮನಸ್ಸನ್ನ ಟ್ರೈನ್ ಮಾಡೋದು. ಶ್ರಮಪಟ್ಟು ಮನಸ್ಸನ್ನ ಟ್ರೈನ್ ಮಾಡೋದು ಬಲೆ ಕಷ್ಟ. ಯೋಗ ನಿದ್ರೆಯ ಮೂಲಕ ಶ್ರಮವಿಲ್ಲದೆ ಮನಸ್ಸನ್ನ ಟ್ರೈನ್ ಮಾಡಬಹುದು. ಅದು ಹೇಗೆ ಅಂದ್ರೆ ನೀವು 3 ದಿವಸದ ಫ್ರೀ ಪ್ರೋಗ್ರಾಮ್ ಅಲ್ಲಿ ಅಟೆಂಡ್ ಮಾಡ್ಬಿಡಿ, ನಿಮಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಮನಸ್ಸನ್ನ ಹೇಗೆ ನಾವು ಪಳಗಿಸಿಕೊಳ್ಬೇಕು ಅಂತ ಹೇಳಿ. ನೀವು ಅದರಲ್ಲಿ ಪಾಲ್ಗೊಳ್ಬೇಕಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಈ ವಿಡಿಯೋದ ಕೆಳಗಡೆಗೆ ಡಿಸ್ಕ್ರಿಪ್ಷನ್ ನಲ್ಲಿ ಒಂದು ವಾಟ್ಸಪ್ ನಂಬರ್ ಇದೆ. ಆ ವಾಟ್ಸಪ್ ನಂಬರ್ ಅನ್ನ ನಿಮ್ಮ ಮೊಬೈಲ್ ನಲ್ಲಿ ಸೇವ್ ಮಾಡಿಕೊಂಡು ಅಲ್ಲಿಂದ ಆ ವಾಟ್ಸಪ್ ನಂಬರಿಗೆ ನಿಮ್ಮ ವಾಟ್ಸಪ್ ನಂಬರ್ ಇಂದ ಒಂದು ಮೆಸೇಜ್ ಕಳಿಸಿ, ಓಂ ಅಂತ ಒಂದು ಮೆಸೇಜ್ ಕಳಿಸಿ. ಓಂ, OUM ಅಂತ ಇಂಗ್ಲಿಷ್ ಅಲ್ಲಿ ಅಥವಾ ಕನ್ನಡದಲ್ಲಿ ಓಂ ಅಂತ ಮೆಸೇಜ್ ಕಳಿಸಿ. ಆ ಮೆಸೇಜಿಗೆ ರಿಪ್ಲೈ ಆಗಿ ನಾವು ನಿಮಗೆ ಈ ಕಾರ್ಯಾಗಾರದ ಪದೇ ಪದೇ ನಡೀತಾ ಇರುತ್ತೆ ಅದು ಫ್ರೀ ಪ್ರೋಗ್ರಾಮು, ಸದ್ಯದಲ್ಲಿ ಯಾವಾಗ ಇರುತ್ತೆ ಆ ಕಾರ್ಯಕ್ರಮ 3 ದಿವಸದ್ದು ಅಂತ ನಿಮಗೆ ವಿವರಗಳನ್ನ ಮತ್ತೆ ಭಾಗವಹಿಸ್ಲಿಕ್ಕೆ ಬೇಕಾಗಿರೋ ಲಿಂಕ್ ಎಲ್ಲ ಕೂಡ ಕಳಿಸ್ತೀವಿ. ಓಕೆನಾ? ಸೊ ನಿಮಗೆ ಏನ್ ಅನ್ನಿಸ್ತು ಅಂತ ಕೆಳಗಡೆಗೆ ಕಾಮೆಂಟ್ ಮಾಡಿ. ಆದ್ರೆ ನಿಮ್ಗೆ ಕಾರ್ಯಾಗಾರದ ವಿವರಗಳು ಬೇಕು ಅಂದ್ರೆ ಕಾಮೆಂಟ್ ಮಾಡಿದ್ರೆ ನಾವು ರೆಸ್ಪಾಂಡ್ ಮಾಡಲ್ಲ. ಅಲ್ಲಿ ಬದಲಿಗೆ ನೀವು ವಾಟ್ಸಪ್ ನಂಬರಿಗೇನೆ, ಡಿಸ್ಕ್ರಿಪ್ಷನ್ ನಲ್ಲಿ ವಾಟ್ಸಪ್ ನಂಬರ್ ಇದೆ, ಆ ವಾಟ್ಸಪ್ ನಂಬರಿಗೇನೆ ನೀವು ಮೆಸೇಜ್ ಮಾಡಬೇಕು. ಆಗ ನಿಮ್ಗೆ ಡೀಟೇಲ್ಸ್ ಎಲ್ಲ ಬರೋದಕ್ಕೆ ದಾರಿ ಆಗುತ್ತೆ. ಸೊ ನೀವು ಅಲ್ಲಿಂದ ಯೋಗ ನಿದ್ರೆಯ ಜೊತೆಗೆ ನಮ್ಮ ಟೀಮ್ ಜೊತೆಗೆ ಸೇರಿಕೊಂಡು ನಮ್ಮ ಶಕ್ತಿಯನ್ನ ಧನಾತ್ಮಕವಾಗಿ ಬದಲಾಯಿಸಿಕೊಳ್ಳುವುದಕ್ಕೆ ತುಂಬಾ ಈಸಿಯಾಗಿ ನಿಮ್ಮನ್ನ ನೀವು ಟ್ರೈನ್ ಮಾಡ್ಕೊಳ್ಳೋದಕ್ಕೆ ದಾರಿ ಆಗತ್ತೆ. ಪ್ರಾಯಶಃ ಈ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು. ನಿಮ್ ತರ ಬೇರೆಯವರಿಗೆ ಯಾರಿಗೆ ಇಷ್ಟ ಅನ್ಸುತ್ತೆ ಅವರಿಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲದೆ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನ್ ಅನ್ನಿಸ್ತು ಅಂತ ದಯವಿಟ್ಟು ವಿಡಿಯೋ ಕೆಳಗೆ ಕಾಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದ.